ಮುಗನೂರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕುಡುಕರ ಹಾವಳಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮುಗನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಜೆಯ ಹೊತ್ತಿಗೆ ಕುಡುಕರ ಹಾವಳಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾಮಂದಿರ ಅಥವಾ ಕುಡುಕರ ಅಡ್ಡವಾಗಿದೆಯಾ ಎಂಬುದನ್ನು ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಮನದಲ್ಲಿ ಕಾಡತೊಡಗಿದೆ. ಗ್ರಾಮದ ವಿದ್ಯಾರ್ಥಿಗಳು ತಾನು ವಿದ್ಯಾಭ್ಯಾಸ ಮಾಡುವ ಪಾಠಶಾಲೆಯನ್ನು ದಿನಾಲೂ ಸ್ವಚ್ಛಗೊಳಿಸಿ ಪಾಠ ಕಲಿಯುವ ವಿದ್ಯಾರ್ಥಿಗಳು, ಆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಬಹಳ ನೊಂದು ಹೋಗಿದ್ದಾರೆ ಎಂದು ಗ್ರಾಮಸ್ಥರ ಅಳಲಾಗಿದೆ. ಕೆಲವು ಕುಡುಕರು ದಿನನಿತ್ಯ ಶಾಲೆಯ ಅಂಗಳದಲ್ಲಿ ಸರಾಯಿ ಕುಡಿಯುವ ಅಭ್ಯಾಸ ಮಾಡಿಕೊಂಡು ಇಡೀ ಗ್ರಾಮಕ್ಕೆ ಕೆಟ್ಟ ಹೆಸರು ತರುತ್ತಿರುವುದು ನೋವಾಗುತ್ತಿದ್ದು ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಗ್ರಾಮಸ್ಥರು ಹಾಗೂ ಪಾಲಕರು ಎಚ್ಚೆತ್ತುಕೊಂಡು ಕೂಡಲೇ ಇಂತಹ ಶಾಲೆಯಲ್ಲಿ ಪದೇ ಪದೇ ಆಗುತ್ತಿರುವ ಸಮಸ್ಯೆಗಳನ್ನ ಕೂಡಲೇ ನಿಲ್ಲಿಸಬೇಕು. ಆ ಕುಡುಕರು ಯಾರೇ ಆಗಲಿ ಅವರನ್ನ ಬುದ್ಧಿವಾದ ಹೇಳಿ ಒಂದು ವೇಳೆ ಕೇಳದೇ ಇದ್ದಲ್ಲಿ ಅವರನ್ನು ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಬೇಕೆಂದು ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಶಿಕ್ಷಕರು, ಗ್ರಾಮಸ್ಥರು, ವಿದ್ಯಾರ್ಥಿಗಳ ಪಾಲಕರು ಮಾಧ್ಯಮಗಳ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ಸುಪ್ರಭಾತ ನ್ಯೂಸ್, ಮುಗನೂರ್. ಶಾಲೆ ಮುಗನೂರಿನಲ್ಲಿ ದಿನಾಲು ಯಥಾವತ್ತಾಗಿ ಶಾಲೆಯ ಆವರಣದಲ್ಲಿ ಕಂಪೌಂಡದಲ್ಲಿ ದಿನಾಲು ಕಿಡಿಗೇಡಿಗಳು ಸೇರಿ ನಮ್ಮ ಶಾಲೆಯ ಆವರಣವನ್ನು ಅಶಿಸ್ತುಗೊಳಿಸುತ್ತಿದ್ದಾರೆ. ನಾನಾ ರೀತಿಯ ವಿಷಕಾರಿಯಾಗಿರ್ತಕ್ಕಂಥ ಬಾಟಲ್ಗಳನ್ನು ಎಸೆದು, ಕಿಟಕಿಗಳನ್ನು ಒಡೆದು, ರೂಮಿನಲ್ಲಿ ಹೋಗಿ ಸಂಡಸನ್ನು ಮಾಡಿ ಮಕ್ಕಳಿಂದ ನಾವು ಬಳಸ್ತಕ್ಕಂಥ ಪರಿಸ್ಥಿತಿ ಬರುತ್ತಿದೆ. ಅದಕ್ಕಾಗಿ ಈ ರೀತಿಯ ಅವಾಚ್ಯ ಶಬ್ದಗಳನ್ನು ನಾವು ಒಳ್ಳೆಯ ರೀತಿಯ ನುಡಿಮುತ್ತುಗಳಿಂದಲೂ ಬರೆದ್ರೂ ಅವರು ಮಕ್ಕಳು ಏನು ಮಾಡತ್ತಿದ್ರೆ ಕಿಡಿಗೇಡಿಗಳು ಕೇಳ್ತಾ ಇಲ್ಲ. ಅದರ ಸಲುವಾಗಿ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರಲು ಏನು ಮಾಡುತ್ತಿದ್ದೇವೆ, ನಾವು ಬಯಸುತ್ತಿದ್ದೇವೆ.